ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ. ಆತ್ಮೀಯರೇ, ಹೈಕಮಾಂಡ್ ಮಾತನ್ನಷ್ಟೇ ನಾನು ಕೇಳುವುದು. ಅವರು ಹೇಳಿದರೆ 5 ವರ್ಷವೂ ಮುಖ್ಯಮಂತ್ರಿ ಆಗಿರುತ್ತೇನೆ ಅನ್ನೋ ಮಾತನ್ನು ನಮ್ಮ ಸಿದ್ದರಾಮಯ್ಯನವರು ಇತ್ತೀಚೆಗೆ ಮೈಸೂರಿನಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಹೈಕಮಾಂಡ್ ಹೇಳಿದರೆ ನಾನಪ್ಪ 5 ವರ್ಷ ಮುಖ್ಯಮಂತ್ರಿ, ಇಲ್ಲ ಅನ್ನುವಂಗೆ. ಅದೇ ಕಾಲಕ್ಕೆ CM ಕುರ್ಚಿಯ ಚರ್ಚೆ ವಿಚಾರಕ್ಕೆ ಗೊಂದಲಕ್ಕೆ ಎಳೆಯಬೇಕಾಗುತ್ತದೆಯೇ ಎಂಬ ಪ್ರಶ್ನೆಗೆ ಹೈಕಮಾಂಡ್ ತೀರ್ಮಾನಿಸಬೇಕು, ಅದನ್ನು ನಡೆದುಕೊಳ್ಳುತ್ತೇನೆ ಮತ್ತು ಪ್ರಶ್ನೆ ಮಾಡ್ತಾರೋ ಪತ್ರಕರ್ತರು. ಈ ಒಂದು ಹೈಕಮಾಂಡ್ ಇದ್ದಿದ್ದು CM ಕುರ್ಚಿ ವಿಚಾರಕ್ಕೆ ಗೊಂದಲಕ್ಕೆ ತೆರೆ ಹಾಕ್ತದನ ಅಂತೇಳಿ ಅದು ಅವ್ರಿಗೆ ಬಿಟ್ಟಿದ್ದಪ್ಪ, ನಂದಲ್ಲ. ಎಲ್ಲಿವರೆಗೆ ರಾಹುಲ್ ಗಾಂಧಿ ಅವರು ನನ್ನನ್ನು ಈವರೆಗೂ ದೆಹಲಿಗೆ ಕರೆದಿಲ್ಲ. ಅವ್ರು ಯಾವಾಗ ಕರೀತಾರ ನಾನು ಹೋಗಿ ಭೇಟಿ ಆಗ್ತೀನಿ, ಅವ್ರೇನು ಹೇಳ್ತಾರೆ ಕೇಳ್ತೀನಪ್ಪ ಅನ್ನುವಂಥ ಮಾತನ್ನು ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಎಲ್ಲ ಅವರು ತೀರ್ಮಾನ ಮಾಡಿ ಹೇಳಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಈಗ ಹೆಂಗೆ ಹೊಂಟದ ಹಂಗೆ ಹೋಗ್ತದಂತೇಳಿ. ಇಷ್ಟೊಂದು ಇದರಲ್ಲಿ ಸಹಜದನೋ ನಿರಾಶೆ ಅದನೋ ಅದು ತಮ್ಮ ನಡೀತದನೋ ಅಥವಾ ಇಲ್ಲವೋ ಅನ್ನುವಂಗೆ ಮಾತಾಡಿದ್ದಾರೆ. ಅಡ್ಡುಗಡಿ ಮತ್ತು ಎಪ್ಪಟ್ಟಂಗೆ ಮಾತಾಡಿದ್ದಾರೆ. ಜೊತೆಗೆ ಒಂದು ಸ್ಪಷ್ಟ ಮಾಡ್ತಾ ಇದ್ದಾರೆ, ನಾವು ಹೈಕಮಾಂಡ್ ಹೇಳಿ ಕೇಳ್ತೀವಪ್ಪ. ಅದೇ ಮಾತನ್ನು ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಮತ್ತು ನಾನು ಅವರು ಅಂದರೆ ಹೈಕಮಾಂಡ್ ಕರೆದಾಗ ದಿರಿಗೆ ಹೋಗುತ್ತೇವೆ, ಕರೆಯದೇ ಹೋಗುವುದು ಸರಿಯಲ್ಲ. ಇಬ್ಬರು ಮಧ್ಯೆ ಒಂದು ಸಾಮ್ಯತೆ ಕಾಣ್ತದೆ. ಕರೆದ್ರೆ ಹೋಗ್ತೀವಿ, ಇಲ್ಲಾದ್ರೆ ಇಲ್ಲ. ಅಟ್ಲೀಸ್ಟ್ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರ್ತಲ್ಲ ಇಬ್ಬರಲ್ಲಿ ಅನ್ನುವಂಥದ್ದು. ಯಾಕೆಂತಂದ್ರೆ ಇದನ್ನು ನಾವು ಎಷ್ಟು ದೀರ್ಘ ಮಾಡ್ತೀವಿ, ಎಷ್ಟು ದೀರ್ಘ ಎಳಿತೀವಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ, ಅಷ್ಟು ಪ್ರಮಾಣದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹೊಡೆದು ಬಿಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಒಂದು DK